ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಸಖತ್ ಡಿಫ್ರೆಂಟ್ ಆಗಿರೋ ಚಕ್ಲಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಚಕ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಸುಲಭವಾಗಿ ಮಾಡಿಬಿಡ್ಬೋದು ಚಕ್ಲಿನ. ಮೊದಲು ಹಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ಬೌಲ್ ಆಗುವಷ್ಟು ಅಕ್ಕಿ ಹಾಗೂ 1 ಬೌಲ್ ಆಗುವಷ್ಟು ಉದ್ದಿನಬೇಳೆನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಆನಂತರ ಒಂದು ಸ್ವಲ್ಪ ಉಗುರು ಬೆಚ್ಚಗಾಗುವಷ್ಟು ಹುರ್ಕೋಬೇಕು. ಆನಂತರ ಅದಕ್ಕೆ 1 ಮುಷ್ಟಿ ಆಗುವಷ್ಟು ಹುರಿಗಡಲೆನ ಹಾಕಿ ಚೆನ್ನಾಗಿ ಫೈನ್ ಪೌಡರ್ ಆಗೋ ಥರ ಅದನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು. ಆನಂತರ ಅದೇ ಹಿಟ್ಟನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 1.5 ಬೌಲ್ ಆಗುವಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ನಾನಿಲ್ಲಿ ತಗೋತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು 1-1.5 ಸ್ಪೂನಷ್ಟು ಉಪ್ಪು ಹಾಕ್ಕೋತೀನಿ. 2 ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿನ ಹಾಕ್ಕೋಬೇಕು. ಆನಂತರ 2 ಸ್ಪೂನ್ಸ್ ಆಗುವಷ್ಟು ಎಣ್ಣೆ ಅಥವಾ ಬೆಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕಂದರೆ ನಾವು ಹಾಕೋ ಎಣ್ಣೆ ಅಥವಾ ಬೆಣ್ಣೆ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಇವಾಗ ಈ ಥರ ಮುಷ್ಟಿ ಮಾಡಿದ್ರೆ ಚೆನ್ನಾಗಿ ಹಿಡ್ಕೋಬೇಕು ಹಿಟ್ಟು. ಆ ಥರ ಈ ಹದಕ್ಕೆ ಹಿಟ್ಟಿರಬೇಕು. ಅನಂತರ ನಾನು 1/4 ಬೌಲ್ ಆಗೋಷ್ಟು ಕಾಯಿ ಹಾಲನ್ನು ಹಾಕ್ತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ ಚಕ್ಲಿಗೆ. ತುಂಬ ರುಚಿಯಾಗಿ ಬರುತ್ತೆ ಚಕ್ಲಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಹಿಟ್ಟಿನ ಹದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನಿಧಾನಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಬನ್ನಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಒಳ್ಳೆಯದು, ಒಂದೇ ಸಲ ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಈ ಹದದಲ್ಲಿ ಹಿಟ್ಟಿರಬೇಕು. ಪರ್ಫೆಕ್ಟ್ ಆಗಿದೆ ಹಿಟ್ಟು. ತುಂಬ ತೆಳ್ಳಗೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಗಟ್ಟಿನೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅನಂತರ ಒಂದು ಚಕ್ಲಿ ಒಳ್ಳನ್ನು ತಗೋಬೇಕು. ಈ ಥರ ಅದನ್ನು ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಇಲ್ಲ ಅಂದರೆ ಹಿಟ್ಟು ಒಳ್ಳೆಗೆ ಅಂಟ್ಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಎಲ್ಲ ಕಡೆ ಚೆನ್ನಾಗಿ ಹಿಟ್ಟು ಸವರ್ಕೋಬೇಕು. ಆನಂತರ ನಾವು ಮಾಡಿಟ್ಕೊಂಡಿರೋ ಹಿಟ್ಟನ್ನು ಒಂದು ಪೋರ್ಷನ್ ತೊಗೊಂಡು ಅದನ್ನು ಸಿಲಿಂಡ್ರಿಕಲ್ ಶೇಪಲ್ಲಿ ರೆಡಿ ಮಾಡ್ಕೊಳ್ಳಿ. ಈ ಥರ ರೆಡಿ ಮಾಡಿಕೊಂಡು ಅದನ್ನು ಹಿಟ್ಟನ್ನು ನಾವು ಎಣ್ಣೆ ಹಚ್ಚಿಟ್ಕೊಂಡಿರೋ ಒಳಗೆ ಫಿಲ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ನಮ್ಮ ಚಕ್ಲಿ ಒಳ್ಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅನಂತರ ನಾನು ಒಂದು ರೊಟ್ಟಿ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಟ್ಕೊಂಡಿದ್ದೆ. ಅದರ ಮೇಲೆ ಚಕ್ಲಿನ ನಾನು ಬಿಡ್ತಾ ಬರ್ತೀನಿ ರೌಂಡಾಗಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ, ಮುರಿಯೋದಿಲ್ಲ. ಆಮೇಲೆ ಎತ್ತೋದಕ್ಕೂ ಸಖತ್ತು ಸುಲಭ, ತುಂಬ ಚೆನ್ನಾಗಿ ಬರುತ್ತೆ ಈ ಮೆಥಡಲ್ಲಿ ನಾವು ಚಕ್ಲಿ ಮಾಡೋದ್ರಿಂದ. ಆನಂತರ ನಾವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 1 ಮಂತ್ ತನಕ ನಾವು ಆ ಹಿಟ್ಟನ್ನು ಉಪಯೋಗಿಸ್ಕೋಬೋದು. ಯಾವಾಗ ಬೇಕು ಆವಾಗ ಇನ್ಸ್ಟೆಂಟಾಗಿ ಚಕ್ಲಿನ ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂತು ಚಕ್ಲಿ ಅಂತ. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಬೋದು. ಈ ಹಿಟ್ಟಿಂದ ನಾವು ಚಕ್ಲಿನ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಬೋದು. ಆಮೇಲೆ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಚಕ್ಲಿ. ನೋಡಿ ಎಷ್ಟು ಸುಲಭವಾಗಿ ಮಾಡ್ತಾ ಇದ್ದೀನಿ ನಾನು ಅಂತ. ಇವಾಗ ಎಲ್ಲ ಚಕ್ಲಿನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆನ ಒಂದು ಬಾಣಲೆಯಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯ್ತಿದ್ದಂಗೆನೇ ಚಕ್ಲಿ ಹಾಕ್ಬಿಡ್ಬೇಕು. ತುಂಬ ಓವರಾಗಿ ಹೀಟ್ ಆಗೋ ತನಕ ಕಾಯೋದು ಬೇಡ. ಒಂದೇ ಸಲ ಕೆಂಪಗಾಗ್ಬಿಡುತ್ತೆ, ಆಮೇಲೆ ಒಳಗಡೆ ಕರಿಯೋದಿಲ್ಲ ಚಕ್ಲಿ. ಸ್ವಲ್ಪ ಕಾಯ್ತಿದ್ದಂಗೆ ಎಲ್ಲ ಚಕ್ಲಿನೂ ಎಣ್ಣೆಗೆ ಬಿಟ್ಕೊಂಡ್ಬಿಡಿ. ನೋಡಿ ಎಷ್ಟು ಸುಲಭವಾಗಿ ಎತ್ತುತ್ತಾ ಇದ್ದೀನಿ ನಾನು ಅಂತ ಅಲ್ವಾ. ಆನಂತರ ಚಕ್ಲಿ ಎಣ್ಣೆಗೆ ಹಾಕಿದ ತಕ್ಷಣ ಸಡನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. 20 to 30 ಸೆಕೆಂಡ್ಸ್ ಆದರೂ ಅದನ್ನು ಬಿಟ್ಬಿಟ್ಟು ಅನಂತರ ಮಿಕ್ಸ್ ಮಾಡಿ. ನೋಡಿ, ಈ ಹೊಂಬಣ್ಣಕ್ಕೆ ಚಕ್ಲಿ ಬಂದರೆ ಸಾಕು, ಇನ್ನೂ ಜಾಸ್ತಿ ಕರಿಯೋದು ಬೇಡ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನಾವು ಮಾಡಿರೋ ಚಕ್ಲಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಧನ್ಯವಾದಗಳು.